ಹಾಕು ಅದಕ್ಕೆ. ನಾವು ಹೊರಗಡೆ ಹೋಗ್ತಾ ಇದೀವಿ. ಪಪ್ಪು ನೋಡಿ ಸೈಲೆಂಟ್ ಆಗಿದ್ದಾಳೆ. ತಗೊಂಡೋಗಿ ಅಲ್ಲಿ ತಿನ್ನೋದು ನೋಡಿ ನೋಡಿ ಅದನ್ನ ಹಾಕೊಂಡು ಅದ್ರಾಗಿಲ್ಲ ಪಾಪ. ಹೆಂಗ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ವಿಡಿಯೋ ಬೆಳಕಲ್ಲಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹೀಗೆ ಜಸ್ಟ್ ಚಿಲ್ಲಾಗಿ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಇಷ್ಟೋ ತನಕ ಒಂದು ವ್ಲಾಗ್ ಮಾಡಿದ್ವಿ. ಚಾಲೆಂಜ್ ವಿಡಿಯೋ ಸಖತ್ತಾಗಿದೆ. ಅದನ್ನು ನಾನು ಈ ವ್ಲಾಗ್ ಆದಮೇಲೆ ಹಾಕ್ತೀನಿ, ಅದನ್ನು ಕೂಡ ನೋಡಿ. ಬನ್ನಿ ಇವಾಗ ಹೋಗೋಣ. ನೋಡಿ ಎಷ್ಟು ಬೈಕ್ಗಳಿದಾವೆ ಇಲ್ಲಲ್ಲ, ಎಷ್ಟು ಬೈಕ್ ಇದೆ. ನಮ್ಮ ಗುಂಡಿಗೆ ಮಾತ್ರ ನಮ್ಮ ಬೈಕ್ ಮೇಲೆ ಅಷ್ಟೇ ಕಣ್ಣು, ಬೇರೆಯವ್ರ ಬೈಕ್ ಮೇಲೆ ಕುತ್ಕೊಳಲ್ಲ. ಯಾವುದು ನಿನ್ನ ಬೈಕು? ಅದು ನೋಡಿ ಅವ್ರ ಪಪ್ಪನ್ನ ನೋಡಿ ಆಗ್ತಿರೋದು. ಯಾವುದು ಗುಂಡು ಬೈಕು? ನಿಮ್ದು ಯಾವುದು ಬೈಕು? ಅವ್ರ ಪಪ್ಪನ ಕಡೆಗೆ ಕಣ್ಣು ಅವಳಿಗೆ. ಹೋಗೋಣ ನಿಮ್ಮ ಪಪ್ಪನ ಹತ್ರ. ಹೋಗು. ಫುಲ್ ಗಲೀಜಾಯ್ತು ಅದರಲ್ಲಿ. ಬಾಯ್ ಬಾಯ್. ಬಿಡಿ, ಏನು ಮೀಡಿಯಾ ಹಾಕಿರಂಗೆ. ಏನು ಇವತ್ತು ಸಂಡೇ ಆಗಿರೋದಕ್ಕೆ ಇಲ್ಲೆಲ್ಲ ಖಾಲಿ ಖಾಲಿ, ಸ್ವಲ್ಪ ಫ್ರೀ ರೋಡು. ಇಲ್ಲಿ ವೀಕ್ ಡೇಸಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ ಇಲ್ಲಂತ. ಇವತ್ತು ನೋಡು ಚಿನಿ, ಯಾರೂ ಇಲ್ಲ, ಪೊಲೀಸು ಇಲ್ಲ, ಯಾರೂ ಇಲ್ಲ. ಗುಂಡು ಮರಿ. ಹಾಂ, ಸಂಡೇ ಅಲ್ಲ, ಝೊಮ್ಯಾಟೊ ಸ್ವಿಗ್ಗಿ ಜಾಸ್ತಿ ಆರ್ಡ್ರ್ ಮಾಡಿಕ್ತಾರೆ. ಏನೋ ಆಫರ್ ಇದೆ ನೋಡಿ ಗಾಯ್ಸ್, 299. ಇದೆಲ್ಲ ನಾವು ಬೇರೆ ಚಿಕನ್, ನಾನ್ ವೆಜ್ ಎಲ್ಲ ತಿನ್ನಲ್ಲ ಕಷ್ಟ. ಓನ್ಲಿ ವೆಜ್. ಏನು ಆರ್ಡರ್ ಮಾಡ್ತೀಯ? ನೋಡಿ ನನ್ನ ಮಕ್ಕಳು ಹಿಂಗೆ ಆಡ್ತಿದ್ದೆ, ತಿನ್ನಂಗೆ ಕುಬಿಟ್ಟದಲ್ಲ. ಗುಂಡು ಮರಿ ಆಲ್ರೆಡಿ ಎಷ್ಟು ಖಾಲಿಯಾಗಿ ಮಾಡಿದ್ದೀವಿ. ಈಗ ನೋಡಿ ಎಷ್ಟು ಸೈಲೆಂಟ್ ಆಗಿದ್ದಾಳೆ. ಅದು ತಿನ್ನಕ್ಕೆ ಬಿಡಲಿಲ್ಲ, ಏನಿಲ್ಲ. ನಮಗೆ ಗಬ ತಿನ್ಕೊಂಬಂದಿದ್ದಾಯ್ತು. ಏನೇ ಗುಂಡಿ, ಬರೋದೇ ಅಪರೂಪಕ್ಕೆ ಒಂದ್ಸಲಿ. ಕಯ ಅಂತೀಯ. ತಿನ್ನೋಕ್ಕಾಗಲಿಲ್ಲ, ಮನೆಗೆ ಪಾರ್ಸಲ್ ತಗೊಂಡೋಗಿ ಅಲ್ಲಿ ತಿನ್ನೋದು.
ಏನು ಮಾಡೋದು, ಈ ಮಕ್ಕಳು ಇದ್ರೆ ಅದೇ ಆಗೋದು. ನಾನು ಬರ್ತೀನಿ ಹೆಂಗಂತ ನೋಡ್ತಿದ್ದಾಳೆ ಗುಂಡಿ. ನಾನು ಬರಲ್ಲ, ನೀನು ಹೋಗು. ಬಗ್ಗೆ ನೋಡ್ತಾಳೆ. ನೋಡಿ ನೋಡಿ, ಫಸ್ಟ್ ಟೈಮ್ ಅಲ್ಲ ತಿಂತಿರೋದು, ಅದಕ್ಕೆ ಹೆಂಗಿದೆ ಕೇಳೋಣ ಅಂತ. ಇಷ್ಟ ಆಗಲಿಲ್ಲ ನಿನಗೆ? ಅದು ಒಳಗೆ ಇದು ಚಾಕ್ಲೇಟ್ ಬರುತ್ತೆ ನೋಡು, ಚಾಕ್ಲೇಟ್ ಬರುತ್ತೆ ನೋಡು ಒಳಗೆ. ಇದು ಲಾವಾ ಕೇಕು, ಇಟ್ಕೋ. ಚೆನ್ನಾಗಿಲ್ವಾ? ನಿನಗೆ ಇಷ್ಟ ಆಗ್ಲಿಲ್ವಾ ಇದು? ಈ ಚಾಕ್ಲೇಟ್ ಸಮೇತ ತಿನ್ಬೇಕು. ಈಗ ನೋಡು, ಅದನ್ನು ತಿಂದು. ಇವಾಗ ನಮ್ಮ ಮನೆಯವರು ಕೂಡ ಎಲ್ಗೋ ಹೋದ್ರು, ಹೊರಗಡೆ ಹೋಗಿ ಬರ್ತೀನಿ ಅಂತ. ನಾನು ಸುಮ್ಮನೆ ಹಿಂಗೆ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ. ಮತ್ತು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಏನಂದರೆ ಇವಾಗ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು ನಮ್ಮ ಮನೇನ. ಎಷ್ಟು ಸಲ ಕ್ಲೀನ್ ಮಾಡಿದ್ರು ನನ್ನ ಮಗಳು ಭಾರಿ ಗಲೀಜು ಮಾಡ್ತಾನೇ ಇರ್ತಾಳೆ. ಇವಾಗ ಇದೆಲ್ಲ ಆಟ ಸಾಮಾನೆಲ್ಲ ಚೆಲ್ಲಿದ್ದಾಳೆ, ಅದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಬೇಕು ಮನೇನ. ಅವಳು ಕೂಡ ಮಾರ್ನಿಂಗು ಸ್ವಲ್ಪ ಹೊತ್ತು ಮಲಗಿದ್ಲು, ಅದಕ್ಕೆ ಆಫ್ಟರ್ನೂನ್ ಊಟ ಮಾಡಿದ್ಮೇಲೆ ಒಂದ್ಸಲಿ ಮಲ್ಕೊತಾಳೆ. ಇವತ್ತು ಮಲಗಿರಲಿಲ್ಲ, ಹೊರಗಡೆ ಹೋಗಿದ್ವಲ್ಲ, ಹೊರಗಡೆ ಹೋಗಿ ಬಂದಮೇಲೆ ಅವಳಿಗೆ ಸ್ವಲ್ಪ ನಿದ್ದೆ ಬರ್ತಿದೆ ಅಂತ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಅದಕ್ಕೆ ನಿದ್ದೆ ಬಂದಿದ್ದೇನೋ ಅಂತ ಮಲಗಿಸ್ದೆ. ನಿದ್ದೆ ಮಾಡ್ತಾ ಇದ್ದಾಳೆ ಅವಳು. ಈಗ ನೋಡಿ ಇಲ್ಲೆಲ್ಲ ಹೆಂಗೆ ಅಂಡಿದಾಳೆ, ಇಲ್ಲೆಲ್ಲ ಆಟ ಸಾಮಾನು ಬ್ಯಾಗ್ ಎಲ್ಲ ಕಿತ್ತು ಬಿಸಾಕ್ತಾಳೆ, ಎಲ್ಲ ಕಿತ್ತು ಬಿಸಾಕಿದಾಳೆ ನೋಡಿ ಇಲ್ಲೆಲ್ಲ. ಅದೆಲ್ಲ ಎತ್ತಿಟ್ಬೇಕೀಗ. ಆ ಬ್ಯಾಗ್ ಇದೆಯಲ್ಲ ಅದ್ರೊಳಗೆ ಡಂಪ್ ಮಾಡಿರ್ತೀನಿ. ಇನ್ನೂ ಒಂದು ಇದೇ ಥರದ ಬ್ಯಾಗ್ ಇದೆ ಒಳಗಡೆ ರೂಮಲ್ಲಿ, ಆದರೂ ತುಂಬಾ ಇವು ಟಾಯ್ಸೇ ಇದೆ, ಇದು ತುಂಬಾ ಇವು ಟಾಯ್ಸೇ ಇದೆ. ಇದೊಂದು ಕೊಟ್ಟರೆ ಅವಳಿಗೆ ಎಲ್ಲ ಕಿತ್ತು ಬಿಸಾಕ್ತಾಳೆ. ಆದರೂ ಕೂಡ ಅದ್ರ ಜೊತೆ ಆಟ ಆಡಲ್ಲ. ಇಲ್ಲೊಂದು ಎಲ್ಲೋ ಕಲರ್ ಗೊಂಬೆ ಇದೆಯಲ್ಲ ಅದ್ರ ಜೊತೆ ಒಂದು ಮಾತ್ರ ಆಟ ಆಡ್ತಾಳೆ. ಮತ್ತು ಅಲ್ಲೊಂದಿದೆ ನೋಡಿ, ಅಲ್ಲಿ ರೆಡ್ಡು ಮತ್ತು ಬ್ಲೂ ಎಲ್ಲೋ, ಅದು ಅವೆರಡರ ಜೊತೆ ಅಷ್ಟೇ ಆಟ ಆಡೋದು. ಇದ್ರಾಗಿರೋದೆಲ್ಲ ಕಿತ್ತು ಬಿಸಾಕ್ತಾಳೆ ಅಷ್ಟೇ, ನೀಲ್ ಆಟ ಆಡೋದೆಲ್ಲ ಇಲ್ಲ. ಅವೆಲ್ಲರ ಮಾತ್ರ ಆಟ ಆಡ್ತಾಳೆ. ಅದಕ್ಕೆ ಅವೆಲ್ಲ ಮಾತ್ರ ಅಲ್ಲಿ ಆಟ್ಕೊಂಡು ಇಟ್ಟಿದ್ದಾಳೆ. ಇದೆಲ್ಲ ತೆಗ್ದಿಟ್ಟು ಇವಾಗ ಮನೇನ ಕ್ಲೀನ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ನಾನು. ಅದರೊಳಗೆ ಕಡಿಮೆ ಕಾದಿಟ್ಕೊಂಡು ಹಾಲು ಕುಡಿತಾಳೆ. ಇದ್ರಾಗೆ ನಾನು ಡೈಲಿ ಹಾಲು ಕುಡ್ಸೋದು ಇದ್ರಾಗೇನೆ. ಅದಕ್ಕೆ ಅವಳು ಅದನ್ನ ಹಾಲು ಕುಡಿಯೋಕೆ ನೋಡಿ ಅವಳಿಗೆ ಟೈಟ್ ಮಾಡೋಕ್ಕೆ ಬರಲ್ಲ ಪಾಪ. ಅದ್ರ ಮೇಕ್ ಅದನ್ನ ಇಟ್ಕೊಂಡು ಕ್ಲೋಸ್ ಮಾಡಿಕೊಂಡು ಹಾಲು ಕುಡಿತಾಳೆ. ಇಷ್ಟು ಬುದ್ಧಿವಂತ ಇದ್ದಾಳೆ ನೋಡಿ ನನ್ನ ಮಗಳು. ಹಾಕು ಅದಕ್ಕೆ, ಇದನ್ನ ಹಾಕು, ಇದನ್ನ ಹಾಕೋದನ್ನ ಕುಡಿ. ಅದೀಗ ಅದರೊಳಗೆ ಅದ್ರ ಮೇಕ್ ಅದನ್ನ ಹಾಕ್ಕೊಂಡು ಅದ್ರಾಗಿಲ್ಲ ಪಾಪ ಹೆಂಗೆ ಕುಡಿತಾವಳೆ. ಎಷ್ಟು ಬೇಗ ಇದ್ದಾಳೆ, 5:30 ಮಲ್ಕೊಂಡಿದ್ಲು, 6 o'clock ಎದ್ದೇ ಬಿಟ್ಟಿದ್ದಾಳೆ. ಅರ್ಧ ಗಂಟೆ ನಿದ್ದೆ ಮಾಡಿದ್ದಾಳೆ. ಕೋಳಿ ನಿದ್ದೆ ನಮ್ಮ ಗುಂಡ ಮುಂದು. ಹಾಲು ಕಾಯಿಸಿ ಕೊಟ್ಟಿದ್ದೀನಿ, ಕುಡಿತಾ ಐತೆ ಮಗ. ಗುಂಡು ಮಗ ನೀನು. ಎದ್ದ ತಕ್ಷಣ ಹಾಲು ಬೇಕು ಅವಳಿಗೆ. ಹಾಲು ಕಾಸು ಕೊಟ್ಟಿದ್ದೀನಿ, ಕುಡಿತಾ ಇದ್ದಾಳೆ ನಮ್ಮ ಗುಂಡು ಮರಿ. ನಿನ್ನೆ ಮಾತಾಡ್ಸಿದ್ದು, ನಿನ್ನೆ ಕಣಪ್ಪ ಮಾತಾಡ್ಸಿದ್ದು. ಕುಡಿ ಜಾಣ. ಸೂಪರ್ ತೋರ್ಸೋದು ಹೆಂಗಪ್ಪ? ಸೂಪರ್. ಬ್ಯುಸಿ, 2 ಕೈಯು ಬ್ಯುಸಿ ಇದ್ದಾವೆ, ಆಮೇಲೆ ತೋರಿಸ್ತಾರೆ ನಮ್ಮ ಮಕ್ಕಳು. ಅದೇನಪ್ಪ? ಕುಡಿ. ನಾ ಕುಡ್ಸೋಣ? ಅವಳಿಗೆ ಕೈ ನೋವು ಬರುತ್ತೆ, ತೂಕ ಇದೆ ಅಂತ. ಆವಾಗ ನನ್ನ ಕೈ ಕೊಡ್ತಾಳೆ ಕುಡಿಸ್ಲಿ ಅಂತ. ಕುಡಿಸಿದ್ರೆ ಕುಡಿತಾಳೆ. ನೀನು ಇಟ್ಕೊಂಡು ಕುಡಿ, ನೀನು ಇಟ್ಕೊಂಡು ಕುಡಿ. ಕುತ್ಕೊಂಡು ಮಾಡು. ಮಾಡಪ್ಪ. ನಾನಿದ್ರೆ ಇದೇ ಮಾಡ್ತೀನಿ. ಅಯ್ಯೋ ಶಕ್ಕಣ್ಣ.
ಈವ್ನಿಂಗ್ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿದ್ವಿ. ಅವಳಿಗೆ 6 ಗಂಟೆ ಆಯಿತು ಅಂದರೆ ಹೊರಗಡೆ ಕರ್ಕೊಂಡು ಹೋಗಬೇಕು, ಓಡಾಡಿಸ್ಕೊಂಬರ್ಬೇಕು. ಅದಕ್ಕೆ ಹಂಗೆ ಓಡಾಡ್ಕೊಂಬರೋಣ ಅಂತ ಹೋಗಿದ್ವಿ. ಆ ಟೈಮಲ್ಲೇ ನಮ್ಮಮ್ಮನ ಫ್ರೆಂಡ್ ಸಿಕ್ಕಿದ್ರು, ಅವರು ಮನೆಗೆ ಕರೆದ್ರು ಅಂತ ಹೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆವಾಗ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿದ್ದಕ್ಕೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡು ಅಂತ ಮಾಡಿಸ್ತಾ ಇದ್ದಾರೆ ಆಂಟಿ. ಅಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ತಾ ಇದ್ಲು ಅವಳು. ದೊಡ್ಡ ಮನೆ ಇತ್ತು ಅವ್ರದ್ದು, ಎಷ್ಟು ಚೆನ್ನಾಗಿ ಓಡಾಡಿಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ಲು. ಅವಳಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು. ತುಂಬ ಹೊತ್ತು ಅಲ್ಲೇ ಇದ್ದು ಆಮೇಲೆ ಮನೆಗೆ ಬಂದ್ವಿ. ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.